ಸಮುದ್ರದ ಮಧ್ಯದಲ್ಲಿ ದ್ವೀಪ. ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆಗೆ ಶಾರ್ಟ್ಕಟ್ ಅಲ್ಲಿ ಶ್ರೀಮಂತಳಾಗ್ಬೇಕು ಅನ್ನುವ ಆಸೆ ಇತ್ತು. ಒಂದಿನ ಚಿಚುಕಾಗೆ ಕಸ ಹಾಕುವ ಜಾಗದಲ್ಲಿ ಏನೋ ಹುಡುಕ್ತಾ ಇದ್ದಾಗ ಅವಳಿಗೆ ಹಳೆ ಕಾಗ್ದ ಒಂದು ಸಿಕ್ತು. ಅದು ತೆಗೆದು ನೋಡಿದಾಗ ಅದರಲ್ಲಿ ಕೆಲವು ಪಿಕ್ಚರ್ಗಳು, ಕೆಲವು ಗೆರೆಗಳು ಇತ್ತು. ಅದನ್ನ ನೋಡಿದ್ರೆ ಏನೋ ನಿಧಿಗೆ ಇರುವ ಒಂದು ಮ್ಯಾಪ್ ತರ ಇತ್ತು. ಅದನ್ನ ನೋಡಿ ಚಿಚುಕಾಗೆ ಸಮುದ್ರದಲ್ಲಿ ಒಂದು ದ್ವೀಪ ಇದೆ, ಅಲ್ಲೊಂದು ನಿಧಿ ಇದೆ ಅಂತ ಡಿಸೈಡ್ ಮಾಡಿದ್ಲು. ಆ ದಿನ ಸಂಜೆ 4 ಗಂಟೆಗೆ ಅವಳ ಮನೆ ಹಿಂದ್ಗಡೆ ರಹಸ್ಯವಾಗಿ ಒಂದು ಮೀಟಿಂಗ್ ನಡೀತು. ಅಲ್ಲಿ ಬುಜ್ಜಿ ಹಾಗೂ ಬನ್ನು ಕೂತ್ಕೊಂಡಿದ್ರು. ಚಿಚುಕಾಗೆ ಆ ಹಳೆಯ ಕಾಗದಾನ ಅವ್ರ ಮುಂದ್ಗಡೆ ಇರುವ ಟೇಬಲ್ ಅಲ್ಲಿ ಇಟ್ಲು. ಆಮೇಲೆ ರಹಸ್ಯವಾಗಿ ಅವರಿಬ್ಬರ ಹತ್ರ, ಇಲ್ಲಿ ನೋಡ್ರೋ, ನಮ್ಮ ಜಾತಕನ ಬದಲಾಯಿಸುವ ಒಂದು ಮ್ಯಾಪ್ ಇದು. ನಮಗೆ ಬಂಪರ್ ಆಫರ್ ಸಿಕ್ಕಿದೆ. ಬಂಪರ್ ಆಫರಾ? ಅಂದ್ರೆ ಏನು, 2 ಬಿರಿಯಾನಿ ಪ್ಯಾಕೆಟ್ ಸಿಕ್ಕಿದ್ಯಾ? ಏನೋ ನೀನು ಯಾವಾಗ ನೋಡಿದ್ರು ಊಟ ಊಟ ಅಂತ. ಇಲ್ಲಿ ನೋಡಿದ್ರಾ, ಇದು ಒಂದು ನಿಧಿ ಇರುವ ಮ್ಯಾಪು. ಸಮುದ್ರದ ಮಧ್ಯದಲ್ಲಿರುವ ಒಂದು ದ್ವೀಪದಲ್ಲಿ ಇದೆ. ಅವಾಗ ಬುಜ್ಜಿಗುಬ್ಬಚ್ಚಿ ಆ ಪೇಪರ್ನ ನೋಡಿ, ಆಂಟಿ, ಇದು ಮ್ಯಾಪ್ ತರ ಕಾಣಿಸ್ತಿಲ್ಲ, ಯಾರೋ ಸಮೋಸ ತಿಂದು ಬಿಸಾಕಿರೋ ಪೇಪರ್ ತರ ಇದೆ. ಅಲ್ಲಿ ನೋಡಿ, ಸೈಡಲ್ಲಿ ಎಣ್ಣೆ ಕಲೆನೋ ಇದೆ. ಅಯ್ಯೋ ಬುಜ್ಜಿ, ಅದು ಎಣ್ಣೆ ಕಲೆ ಅಲ್ಲ, ಅದು ಒಂದು ರಹಸ್ಯ ಸಂಕೇತ. ಅದು ಇವಾಗ ಆ ರೀತಿ ಕಾಣಿಸ್ತಿದೆ. ಇಲ್ಲಿ ನೋಡಿದ್ಯಾ, ದೊಡ್ಡ ಇಂಟು ಮಾರ್ಕ್ ಇದೆ ಅಲ್ವಾ, ಇದೇ ಸಮುದ್ರದ ಮಧ್ಯದಲ್ಲಿರುವ ದ್ವೀಪದ ಸಂಕೇತ. ಏನೋ ಸಮುದ್ರದ ಮಧ್ಯದಲ್ಲ, ಅಲ್ಲಿ ಸುಮಾರು ದೊಡ್ಡ ದೊಡ್ಡ ಶಾರ್ಕ್ಗಳು ಇರುತ್ತೆ. ಅವುಗಳಿಗೆ ನನ್ನ ನೋಡಿದ್ರೆ ಸ್ನ್ಯಾಕ್ ತರ ಕಾಣಿಸುತ್ತೆ. ನಾನ್ ಬರಲ್ಲ. ಅಯ್ಯೋ ಹೆದರ್ಬೇಡ ಕಣೋ, ಅಲ್ಲಿ ವಜ್ರ ಚಿನ್ನ ಎಲ್ಲ ಇರುತ್ತೆ. ಅದರಲ್ಲಿ ನೀನು ಜೀವನ ಪೂರ್ತಿ ಪಿಜ್ಜಾ ಬರ್ಗರ್ ತಿನ್ಬೋದು. ಸ್ವಿಗ್ಗಿ ಕಂಪನಿಗೆ ನೀನು ಓನರ್ ಆಗ್ಬೋದು. ಅದನ್ನು ಕೇಳಿ ಬನ್ನು ಸಂತೋಷದಿಂದ, ಏನೋ ಸ್ವಿಗ್ಗಿ ಕಂಪನಿಗೆ ನಾನು ಓನರ್ ಆಗ್ತೀನಾ? ಹಾಗಾದ್ರೆ ಸರಿ, ನಾನ್ ಬರ್ತೀನಿ. ನನಗೆ ಯಾಕೋ ಇದು ಸರಿ ಅಂತ ಅನಿಸ್ತಾ ಇಲ್ಲ. ಸಮುದ್ರಕ್ಕೆ ಹೋಗೋದು ಸಾಧಾರಣ ವಿಷಯ ಅಲ್ಲ. ನಮ್ಗೆ ಈಜೋಡಿಕೆ ಬರಲ್ಲ ಅಲ್ವಾ? ಹೆದರ್ಬೇಡ ಬುಜ್ಜಿ, ನಾವು ಈಜೋಡ್ಕೊಂಡು ಹೋಗಲ್ಲ. ನಾನು ಒಂದು ತೆಪ್ಪನ ರೆಡಿ ಮಾಡ್ತೀನಿ. ಅದರಲ್ಲಿ ನಾಳೆ ಬೆಳಿಗ್ಗೆನೆ ನಾವು ಸಮುದ್ರದ ಮಧ್ಯದಲ್ಲಿರುವ ದ್ವೀಪಕ್ಕೆ ಹೊರಡ್ತಾ ಇದ್ದೀವಿ, ಸರಿನಾ? ಮರುದಿನ ಬೆಳಗ್ಗೆ ಅವರೆಲ್ಲರೂ ಸಮುದ್ರದ ಹತ್ತಿರ ಹೋದಾಗ ಸಮುದ್ರದಲ್ಲಿ ಅಲೆಗಳ ಶಬ್ದ ಕೇಳಿಸ್ತು. ಚಿಚುಕಾಗೆ ಒಂದು ಹಳೆ ತೆಪ್ಪನ ಅವ್ರಿಗೋಸ್ಕರ ತಯಾರು ಮಾಡಿಟ್ಟಿದ್ಲು. ಆಂಟಿ, ಇದೇನಾ ನೀವು ಹೇಳಿದ ಟೈಟಾನಿಕ್? ಇದು ನೋಡಕ್ಕೆ ಚಿಕ್ಕದಾಗಿದೆ. ಇದರಲ್ಲಿ ನಾವು ಸಮುದ್ರ ದಾಟಿ ಹೋಗ್ಬೇಕಾ? ಚಿಕ್ಕದಾಗಿದೆ ಕಣೋ, ಆದರೆ ಇದನ್ನು ನಮ್ಮ ಪ್ರಯಾಣಕ್ಕೋಸ್ಕರ ನಾನು ತಯಾರು ಮಾಡಿದ್ದು. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ರೆಕ್ಕೆಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇದನ್ನು ಓಡಿಸ್ಕೊಂಡು ಹೋಗಬೇಕು. ಆದರೆ ಆಂಟಿ, ನನಗೆ ತುಂಬ ಭಯ ಆಗ್ತಾ ಇದೆ. ಹೆದರ್ಬೇಡ ಬುಜ್ಜಿ, ನಿನ್ ಜೊತೆ ನಾನಿದ್ದೀನಿ ಅಲ್ವಾ? 3 ಜನ ತೆಪ್ಪದಲ್ಲಿ ಕೂತ್ಕೊಂಡ್ರು. ಅಲೆಗಳು ಆ ತೆಪ್ಪವನ್ನ ಮೇಲೆ ಕೆಳಗಡೆ ಅಂತ ಅಲ್ಲಾಡಿಸ್ತಾ ಇತ್ತು. ಬನ್ನಗಿಳಿ ಹೆದರ್ಕೊಂಡೆ, ಅಯ್ಯೋ ನಂಗೆ ವಾಂತಿ ಬರೋ ಥರ ಇದೆ. ಈ ಅಲೆಗಳೇನೋ ರೋಲರ್ ಕೋಸ್ಟರ್ ಥರ ಇದೆ. ಆಂಟಿ, ಸ್ವಲ್ಪ ನಿಲ್ಲಿಸ್ತೀರಾ? ನಾನು ಇಲ್ಲೇ ಇಳಿದ್ಬಿಡ್ತೀನಿ. ಇಲ್ಲೇ ಇಳಿದ್ರೆ ನೀನು ಶಾರ್ಕ್ ಹೊಟ್ಟೆಯೊಳಗಡೆ ಹೋಗ್ಬಿಡ್ತೀಯ ಕಣೋ. ಅಲ್ಲಿ ನೋಡಿ, ಅಲ್ಲೇನೋ ಕಾಣಿಸ್ತಾ ಇದೆ, ಅದೇ ದ್ವೀಪ ಇರಬೇಕು. ಆಂಟಿ, ಅದು ದ್ವೀಪ ಅಲ್ಲ, ಅದು ದೊಡ್ಡ ಬಂಡೆ ಕಲ್ಲು. ಇನ್ನು ಸುಮಾರು ದೂರ ನಾವು ಹೋಗಬೇಕು. ನನಗೆ ಹಸ್ವಾಗ್ತಾ ಇದೆ. ಆಂಟಿ, ಲಂಚ್ ಏನಾದರೂ ತಗೊಂಡು ಬಂದಿದ್ದೀರಾ? ನಿಧಿ ಬೇಟೆಗೆ ಹೋಗೋನಿಗೆ ಹಸ್ವಾಗಬಾರ್ದು ಕಣೋ. ಆ ದ್ವೀಪದಲ್ಲಿ ಎಳ್ನೀರುಗಳು ಸಿಗುತ್ತೆ, ಅಲ್ಲಿ ಕೊಡ್ತೀನಿ ಬಾ. ಹೇಗೋ ಕಷ್ಟಪಟ್ಟು ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಸಮುದ್ರದಲ್ಲಿದ್ದ ಒಂದು ದ್ವೀಪಕ್ಕೆ ಬಂದು ಸೇರಿದ್ರು. ಅಲ್ಲಿದ್ದಿದ್ದು ಬರೀ ಮರಳು, 4-5 ತೆಂಗಿನ ಮರ. ಅವರು ಅಲ್ಲಿಗೆ ಬಂದು ಇಳಿದ್ರು. ಚಿಚುಕಾಗಿ ಕೆಳಗಡೆ ಇಳಿದು ಮ್ಯಾಪ್ನ ನೋಡಿ, ಎಸ್, ನಾವು ಬಂದಾಯ್ತು. ಇದೇ ಚಿನ್ನದ ದ್ವೀಪ. ನಾನು ಹೇಳಿದ್ದು ಸರಿನೇ. ಬನ್ನು ಇಳಿದ ತಕ್ಷಣ ಸುತ್ತಮುತ್ತ ನೋಡಿ, ಇದೇನಿದು ಆಂಟಿ? ಇಲ್ಲಿ ಒಂದು ಪಾನಿಪುರಿ ಅಂಗಡಿನೂ ಇಲ್ಲ, ಒಂದು ಟೀ ಅಂಗಡಿನೂ ಇಲ್ಲ, ಒಂದು ಸಮೋಸ ಅಂಗಡಿನೂ ಇಲ್ಲ. ಇಲ್ಲಿ ಹಸುವಾದ್ರೆ ಏನ್ ತಿನ್ನೋದು ಹೇಳಿ? ಏಯ್, ಇಲ್ಲಿ ಯಾರು ಇರಲ್ಲ ಕಣೋ. ಇವಾಗ ಈ ದ್ವೀಪದಲ್ಲಿರೋದು ನಾವು ಮಾತ್ರನೇ. ಹಾಗಾದ್ರೆ ಇಲ್ಲಿ ಹಸಿವಾದ್ರೆ ಮಣ್ಣು ತಿನ್ಬೇಕಾ, ಮರಳು ತಿನ್ಬೇಕಾ? ಸುಮ್ನಿರೋ, ಇಲ್ಲಿಗೆ ಬಂದಿದ್ದು ನಾವು ಊಟ ಮಾಡಕ್ಕಲ್ಲ. ನಿಧಿನ ಹುಡ್ಕೊಂಡು ಬಂದಿದ್ದೀವಿ. ಆ ನಿಧಿ ಎಲ್ಲಿದೆ ಅಂತ ಈ ಮ್ಯಾಪಲ್ಲಿ ನೋಡ್ಬೇಕು. ಒಂದು ತೆಂಗಿನ ಮರದ ಕೆಳಗಡೆ 10 ಅಡಿ ಆಳದಲ್ಲಿ ನಿಧಿ ಇದೆ ಅಂತ ಬರ್ದಿದೆ. ಆಂಟಿ, ಇಲ್ಲಿರೋದೆಲ್ಲ ತೆಂಗಿನ ಮರನೇ. ಯಾವ ತೆಂಗಿನ ಮರದ ಕೆಳಗಡೆ? ಚಿಚುಕಾಗೆ ತುಂಬಾ ಕನ್ಫ್ಯೂಸ್ ಆದ್ಲು. ಅದು ಅಲ್ಲಿರುವ 2 ಮರಗಳನ್ನ ನೋಡಿ, ಹಾ ಖಂಡಿತ ಇಲ್ಲೇ ಇರಬೇಕು. ಚಿನ್ನು, ಅಲ್ಲ ಬನೋ, ಆ ಮರದ ಕೆಳಗಡೆ ಹೋಗಿ ಹಳ್ಳ ತೋಡು ಹೋಗು. ಏನೋ ನಾನಾ? ನನ್ನ ಕೈ ಚಿಕ್ಕದಲ್ವಾ, ನೀವೇ ಹಳ್ಳ ತೆಗಿಬೋದಲ್ವಾ? ನಿನಗೆ ಜಾಸ್ತಿ ಕೊಡ್ತೀನಿ ಕಣೋ. ಡೈಮಂಡ್ ನೆಕ್ಲೆಸ್ನ ನಿನಗೆ ಕೊಡ್ತೀನಿ. ಡೈಮಂಡ್ ನೆಕ್ಲೆಸ್ಸು ನನಗೆ ಯಾಕೆ? ಒಂದು ಪಿಜ್ಜಾ ಹಟ್ಟನ್ನ ನನಗೋಸ್ಕರ ಕೊಡಿಸ್ತೀರಾ? ಕೊಡಿಸ್ತೀನಿ, ಹೋಗು. ಬನ್ನಗಿಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒಂದು ಮರದ ಕೆಳಗಡೆ ಹೋಗಿ ದೊಡ್ಡ ಹಳ್ಳ ತೋಡಕ್ಕೆ ಶುರು ಮಾಡ್ದ. ಚಿಚುಕಾಗೆ ಬಂಡೆಕಲ್ಲಲ್ಲಿ ಕೂತ್ಕೊಂಡು ಅವನನ್ನ ನೋಡ್ತಾ ಇತ್ತು. 1
2 3 ಅಯ್ಯೋ, ಈ ಮರಳಲ್ಲಿ ಎಷ್ಟು ಏಡಿಗಳಿದೆ. ಈ ಏಡಿಗಳೆಲ್ಲ ನನ್ನನ್ನು ಕಚ್ತಾ ಇದೆ. ಆಂಟಿ, ಇಲ್ಲಿ ಏನೂ ಇಲ್ಲ ಆಂಟಿ. ಇನ್ನೂ ಮಣ್ಣು ತೆಗ್ದು ಹಾಕೋ. ನಿಧಿ ಅನ್ನೋದು ತುಂಬಾ ಕೆಳಗಡೆ ಇರುತ್ತೆ. ಆದ್ರೆ ಆಂಟಿ, ನಿಮ್ಮ ಕೈಯಲ್ಲಿರುವ ಮ್ಯಾಪಲ್ಲಿ ಆ ಇಂಟು ಮಾರ್ಕ್ ಸಮುದ್ರದ ಕಡೆ ತೋರಿಸ್ತಿದೆ. ನೀವ್ಯಾಕೆ ತೆಂಗಿನ ಮರದ ಕಡೆ ತೋಡಕ್ಕೆ ಹೇಳ್ತಿದ್ದೀರಾ? ಆವಾಗ ಚಿಚುಕಾಗಿ ಆ ಮ್ಯಾಪನ್ನ ಆ ಕಡೆ ಈ ಕಡೆ ಸುತ್ತಿ, ಅಯ್ಯೋ, ಮ್ಯಾಪ್ನ ನಾನು ಕೆಳಗಡೆ ಇಟ್ಕೊಂಡು ನೋಡ್ತಾ ಇದ್ದೀನಾ? ಬನ್ನು, ಅಲ್ಲಲ್ಲ ಕಣೋ, ಈ ಸಮುದ್ರದ ಪಕ್ಕದಲ್ಲಿ ಬಂದು ಹಳ್ಳ ತೋಡು. ಬನ್ನುಗಿಳಿ ತುಂಬಾ ಅನುಕೋಪದಿಂದ, ಆಂಟಿ, ನನ್ನನ್ನ ಸಾಯ್ಸ ಕರ್ಕೊಂಬಂದಿದ್ದೀರಾ? ಇಷ್ಟೊತ್ತು ಕಷ್ಟಪಟ್ಟು ಹಳ್ಳ ತೆಗ್ದಿದ್ದೀನಿ. ಇವಾಗ ಆ ಜಾಗ ಅಲ್ಲ ಈ ಜಾಗ, ಇಲ್ಲಿ ಹಳ್ಳ ತೆಗಿಯ ಕೇಳಿದ್ರೆ ನಾನು ಹೇಗ್ ತೆಗಿಯೋದು? ಏನೋ ಪಿಜ್ಜಾ ಹಟ್ಟು ಕೊಡಿಸ್ತೀನಿ ಅಂತ ಹೇಳ್ದೆ ತಾನೆ? ಪಿಜ್ಜಾ ಹಟ್ಟು ಬೇಕಾ ಬೇಡ್ವಾ? ಬೇಕು ಬೇಕು. ಸರಿ, ಆದ್ರೆ ಇದೇ ಲಾಸ್ಟು. ಇನ್ನೊಂದ್ಸಲ ಬೇರೆ ಜಾಗದಲ್ಲಿ ಹಳ್ಳ ತೆಗಿಯ ಕೇಳಿದ್ರೆ ತೆಗಿಯಲ್ಲ ನಾನು. ಬನ್ನು ಹೋಗಿ ಸಮುದ್ರದ ಹತ್ತಿರದಲ್ಲಿರುವ ಜಾಗದಲ್ಲಿ ಹಳ್ಳ ತೋಡಕ್ಕೆ ಶುರು ಮಾಡ್ದ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಚಿಚುಕಾಗೆ ಮಾತ್ರ ಇನ್ನು ಸುಮ್ನೆ ಕೂತ್ಕೊಂಡೇ ಇದ್ಲು. ಸ್ವಲ್ಪ ಸಮಯದ ನಂತರ ಹಳ್ಳ ತೋಡ್ತಾ ಇದ್ದಾಗ ಏನೋ ಬನ್ನು ಕೈಗೆ ತಗ್ಲಿತ್ತು. ಟಕ್ಕಂತ ಶಬ್ದ ಬಂತು. ಅರೆ ಆಂಟಿ, ಇಲ್ ಬನ್ನಿ, ನನ್ ಕೈಗೆ ಏನೋ ಸಿಕ್ಕಾಕೊಂಡಿದೆ, ಟಕ್ಕಂತ ಶಬ್ದ ಬರ್ತಿದೆ. ಚಿಚುಕಾಗೆ ತುಂಬಾ ಸಂತೋಷದಿಂದ, ಸಿಕ್ತು, ನನ್ನ ನಿಧಿ ಸಿಕ್ತು. ಇರೋ, ಅದು ನಿಧಿನೇ ಆಗಿರ್ಬೇಕು. ಎಲ್ರೂ ಒಟ್ಟಿಗೆ ಸೇರಿ ಮರಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ರು. ಅವಾಗ ಆ ಹಳ್ಳದಲ್ಲಿ ಒಂದು ಹಳೆ ಕಬ್ಬಿಣದ ಪೆಟ್ಟಿಗೆ ಇತ್ತು. ಅದು ನೋಡಕ್ಕೆ ಹಳೆ ಕಾಲದ ಪೆಟ್ಟಿಗೆ ತರಾನೇ ಇತ್ತು. ಆಂಟಿ, ನೀವು ನಿಜವಾಗ್ಲೂ ತುಂಬಾ ಗ್ರೇಟ್. ನೀವು ಹೇಳಿದ ಹಾಗೇನೆ ಇಲ್ಲಿ ನಿಧಿ ಇದೆ. ಮತ್ತೆ ಚಿಚು ಅಂದ್ರೆ ಸುಮ್ನೆನಾ? ಕರೆಕ್ಟ್ ಆಗಿ ಹೇಳಿದೆ ನೋಡಿದ್ಯಾ? ಇನ್ ಮುಂದೆ ನಾವೆಲ್ರೂ ಕೋಟ್ಯಾಧಿಪತಿಗಳು. ಪನ್ನು, ನಿನಗೆ ನಾನು ನಿಜವಾಗ್ಲೂ ಪಿಜ್ಜಾ ಹಟ್ ಕೊಡಿಸ್ತೀನಿ. ಸರಿ ಆಂಟಿ, ಮೊದ್ಲು ಇದನ್ನ ಓಪನ್ ಮಾಡಿ ನೋಡಿ. ಒಳಗಡೆ ಚಿನ್ನ ಇದೆಯಾ ವಜ್ರ ಇದೆಯಾ ಅಂತ ನೋಡ್ಬೇಕಲ್ವಾ? ಮನಸ್ಸಲ್ಲಿ ಬಿಸ್ಕೆಟ್ ಇದ್ರೆ ತಿನ್ಬೋದಲ್ಲ ಅಂತ ಅವನು ಅನ್ಕೊಂಡಿದ್ದ. ನಿಂತ್ಕೊಳ್ರೋ, ಬೀಗ ಹಾಕಿದೆ ಅಲ್ವಾ, ಅದನ್ನ ಹೊಡೆದಾಕೋಣ. ಹಾಗಂತ ಹೇಳಿ ಚಿಚುಕಾಗಿ ಒಂದು ದೊಡ್ಡ ಕಲ್ಲನ್ನ ತೆಗೆದ್ಲು. ಆ ಬೀಗದ ಮೇಲೆ 2-3 ಸಲ ಹೊಡೆದ್ಲು. ಅದು ಹಳೆ ಬೀಗ ಅನ್ನೋದ್ರಿಂದ ಪಟ್ಟಂತ ಬೀಗ ಓಪನ್ ಆಯ್ತು. ಚಿಚುಕಾಗಿಗೆ ತುಂಬಾನು ಆಸಕ್ತಿ ಉಂಟಾಯ್ತು. ಜೈ ಲಕ್ಷ್ಮೀದೇವಿ, ಬಾಮ ಹಾಗಂತ ಅನ್ಕೊಂಡು ಅವಳ ಪೆಟ್ಟಿಗೆ ಮುಚ್ಚಳನ ತೆರೆದ್ಲು. ಅದ್ರಲ್ಲಿ ಚಿನ್ನಾನೂ ಇಲ್ಲ, ವಜ್ರಾನೂ ಇಲ್ಲ. ಅವಾಗ ಏನಿತ್ತು? ಸುಮಾರು ಹಳೆಯ ಚಾಕ್ಲೇಟ್ ಪೇಪರ್ಗಳು, ಹಾಗೇನೆ ಖಾಲಿಯಾಗಿರುವ ಚಿಪ್ಸ್ ಕವರ್ಗಳು, ಹಾಗೇನೆ ಖಾಲಿಯಾಗಿರುವ ಕೂಲ್ ಡ್ರಿಂಕ್ಸ್ ಬಾಟಲ್ಗಳು ಮಾತ್ರ. ಪಾಪ ಬನ್ನು ಆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಏನಾದ್ರೂ ಚಿಪ್ಸ್ ಉಳಿದಿದೆಯೋ ಏನೋ ಅಂತ ತೆಗ್ದು ನೋಡ್ದ. ಆದ್ರೆ ಅದರಲ್ಲಿ ಒಂದು ಚಿಪ್ಸ್ ಕೂಡ ಇಲ್ಲ. ಆಂಟಿ, ಏನಿದು? ನಿಧಿ ಅಂದ್ರೆ ಕಸನಾ? ಇದ್ರಲ್ಲಿ ಒಂದು ಚಿಪ್ಸ್ ಕೂಡ ಇಲ್ಲ, ಎಲ್ಲಾನು ಖಾಲಿ. ಪಾಪ ಚಿಚು ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಏನೋ ಇದು, ಚಿನ್ನಾನೂ ಇಲ್ಲ, ವಜ್ರನೂ ಇಲ್ಲ. ಈ ಕಸಗಳನ್ನೆಲ್ಲ ತೆಗಿಕೋಸ್ಕರನಾ ನಾವು ಸಮುದ್ರದಲ್ಲಿ ಇಷ್ಟು ದೂರ ಬಂದಿದ್ದೋ? ಅವಾಗ ಬುಜ್ಜಿ ಗುಬ್ಬಚ್ಚಿ ಒಂದು ಹಳೆ ಕಾಗ್ದಾನ ತೆಗೆದು ಓದಿ, ಆಂಟಿ, ಇದ್ರಲ್ಲಿ ಏನೋ ಬರ್ದಿದೆ. ಡಿಯರ್ ಟೂರಿಸ್ಟ್, ಪ್ಲೀಸ್ ಡೋಂಟ್ ಥ್ರೋ ಗ್ಯಾರೇಜ್ ಆನ್ ದಿ ಐಲ್ಯಾಂಡ್. ಕೀಪ್ ಇಟ್ ಇನ್ ದಿ ಬಾಕ್ಸ್. ಗೋವಾ ಕ್ಲೀನಿಂಗ್ ಟೀಮ್. ಅಂದ್ರೆ ಆ ಮ್ಯಾಪಲ್ಲಿ ಇದ್ದಿದ್ದು ನಿಧಿ ಅಲ್ವಾ? ಈ ಕಸದ ಬುಟ್ಟಿನ ಯಾರೋ ಟೂರಿಸ್ಟ್ಗಳು ಈ ಕಸದ ಬುಟ್ಟಿನ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ನಾವು ಸಮುದ್ರ ದಾಟಿ ಕಸದ ಬುಟ್ಟಿಗೋಸ್ಕರ ಇಷ್ಟು ದೂರ ಬಂದಿದೀವ. ಅಯ್ಯೋ, ನಾನು ಆ ಮ್ಯಾಪ್ನ ನೋಡಿ ನಿಜವಾಗ್ಲೂ ನಿಧಿ ಇದೆ ಅಂತ ನಂಬ್ಕೊಂಡು ಇಷ್ಟು ದೂರ ಬಂದೆ. ಇಲ್ಲಿಗೆ ಬಂದ್ಮೇಲೆ ನನಗೆ ಸಿಕ್ಕಿದ್ದು ಬರೀ ಕಸದ ಬುಟ್ಟಿನ. ಬನ್ನುಗಿಳಿ ತುಂಬಾನು ಕೋಪದಿಂದ, ಆಂಟಿ, ನೀವು ನನ್ನನ್ನ ಮೋಸ ಮಾಡಿದೀರಾ. ಇಷ್ಟು ದೂರ ನನ್ನನ್ನು ಕರ್ಕೊಂಡ್ಬಂದು ಹಳ್ಳ ತೋಡಕ್ಕೆ ಹೇಳಿ ಈ ಕಸದ ಬುಟ್ಟಿನ ಹೊರಗಡೆ ತೆಗ್ಸಿದೀರಾ. ನನಗಿವಾಗ ತುಂಬಾ ಹಸುವಾಗ್ತಾ ಇದೆ. ಇಲ್ಲಿ ತಿನ್ನಕ್ಕೆ ಏನೂ ಇಲ್ಲ. ನಾನು ಹಸುವು ತಡ್ಕೊಳ್ಳಲ್ಲ. ಇವಾಗ ವಾಪಸ್ ನನ್ನನ್ನ ನೀವು ಮನೆಗೆ ಕರ್ಕೊಂಡು ಹೋಗ್ತೀರಾ? ಸಾರಿ ಕಣ ಬನ್ನು, ನನ್ನ ಅತಿಯಾಸೆಯಿಂದನೇ ತಪ್ಪು ನಡೀತು. ಬನ್ನಿ ಮನೆಗೆ ಹೋಗೋಣ. ಇವಾಗ ಈ ತೆಪ್ಪ ಓಡ್ಸೋದು ಯಾರೋ? ನನಗೆ ಹಳ್ಳ ತೆಗ್ದೋ ರೆಕ್ಕೆ ಎಲ್ಲ ನೋವಾಗ್ತಾ ಇದೆ. ನಾನು ಓಡ್ಸಲ್ಲ, ನೀವೇ ಓಡಿಸ್ಬೇಕಾಗುತ್ತೆ. ಸರಿ ಕಣೋ, ನೀನು ಮಲ್ಕೋ, ನಾನೇ ಹೇಗಾದ್ರೂ ಕರ್ಕೊಂಡು ಹೋಗ್ತೀನಿ. 3 ಜನನು ನಿರಾಸೆಯಿಂದ ಪುನಃ ಆ ತೆಪ್ಪದಲ್ಲಿ ಹತ್ತಿ ಕೂತ್ಕೊಂಡು ಹೊರಟ್ರು. ಬುಜ್ಜಿ ಹಾಗೂ ಚಿಚು ಆ ತೆಪ್ಪನ ಓಡಿಸ್ತಾ ಇದ್ದಾಗ ಬನ್ನು ಮಾತ್ರ ಮಲ್ಕೊಂಡು ಆಕಾಶದಲ್ಲಿರುವ ಮೇಘಗಳನ್ನ ನೋಡಿ, ಆ ಮೇಘ ದೋಸೆ ತರ ಇದೆ, ಈ ಮೇಘ ಇಡ್ಲಿ ತರ ಇದೆ ಅಂತ ಹೇಳ್ತಾ ಇದ್ದ. ಕೊನೆಗೆ ಅವರು ಸಂಜೆ ಸಮಯ ಊರಿಗೆ ಬಂದ್ರು. ಬನ್ನನ ನೋಡಿ ಚೋಟು ತುಂಬಾನು ಸಂತೋಷ ಪಟ್ಲು. ಬನ್ನು, ಎಲ್ಲೋ ಹೋಗಿದ್ದೆ? ಬೆಳಗಿಂದ ಕಾಣಿಸ್ಲೇ ಇಲ್ಲ ನೀನು. ಅವಾಗ ಬನ್ನುಗಿಳಿ, ಅಮ್ಮ, ನಾನು ಕಸ ತಗೊಂಡ್ ಬರೋದಕ್ಕೋಸ್ಕರ ಹೋಗಿದ್ದೆ. ಈ ಚಿಚು ಆಂಟಿ ನನಗೆ ಮೋಸ ಮಾಡಿದ್ರು. ನನಗ್ ತುಂಬಾ ಹಸುವಾಗ್ತಾ ಇದೆ ಮಾ. ಅವಾಗ ಚಿಚುಕಾಗೆ, ಸಾರಿ ಚೋಟು, ಇನ್ ಮುಂದೆ ಈ ರೀತಿ ಯಾವುದೇ ಕೆಲ್ಸನೂ ಮಾಡಲ್ಲ. ಆಂಟಿ, ಇವತ್ತು ನಾವ್ ಒಂದು ಒಳ್ಳೆ ಪಾಠ ಕಲ್ತ್ಕೊಂಡಿದ್ದೀವಿ. ಅದೇನು ಅಂದ್ರೆ, ಕಷ್ಟಪಡದೆ ಏನಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರೆ ನಾವು ಮೋಸ ಹೋಗ್ತೀವಿ.
ಅದೇ ರೀತಿ ಕಸಗಳನ್ನ ಎಲ್ ಬೇಕಾದ್ರೂ ಹಾಕ್ಬಾರ್ದು ಅನ್ನೋ ಪಾಠ ಕಲ್ತ್ಕೊಂಡ್ವಿ. ಹೌದೌದು, ನಿಜನೇ ಬುಜ್ಜಿ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಅತಿ ಆಸೆ ಗತಿಕೇಡು. ಕಷ್ಟಪಡದೆ ಶಾರ್ಟ್ಕಟ್ ಅಲ್ಲಿ ಶ್ರೀಮಂತರಾಗ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಕತೆ ಒಂದೊಳ್ಳೆ ಪಾಠ. ಪಕ್ಷಿಗಳ ಊರಿನಲ್ಲಿ ಒಂದು ಹೊಸ ಟ್ರೆಂಡ್ ನಡೀತಾ ಇತ್ತು. ಗಂಡು ಪಕ್ಷಿಗಳು ವಿದೇಶಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ, ಹೆಣ್ಣು ಪಕ್ಷಿಗಳು ಅವರು ಕೊಡುವ ಹಣ ಹಾಗೂ ಗಿಫ್ಟ್ಗಳೊಂದಿಗೆ ಊರಿನಲ್ಲಿ ತುಂಬಾ ಜಾಲಿಯಾಗಿದ್ರು. ಒಂದಿನ ಸಂಜೆ 5 ಗಂಟೆಗೆ ತುನಿಗುಬ್ಬಚ್ಚಿಯ ಮನೆ ಅಂಗಳದಲ್ಲಿ ತುನಿ, ಚಿಚು ಹಾಗೂ ಚೋಟು 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ತುನಿಯ ಕುತ್ತಿಗೆಯಲ್ಲಿ ಒಂದು ಅಂದವಾದ ಚಿನ್ನದ ನೆಕ್ಲೆಸ್ ಇತ್ತು. ಅವಾಗ ತುನಿ ಆ ನೆಕ್ಲೆಸ್ನ ತೋರಿಸಿ, ಚೋಟು ನೋಡ್ದ, ರಾಜಿಯವರು ದುಬೈಯಿಂದ ಕಳಿಸಿದ್ರು. ಇಲ್ಲೆಲ್ಲ ಈ ರೀತಿ ಡಿಸೈನ್ ಸಿಗೋದಿಲ್ಲಂತೆ. ಇದು ದುಬೈ ಚಿನ್ನ. ನೋಡು, ಡಿಸೈನ್ ಎಷ್ಟು ಚೆನ್ನಾಗಿದೆ, 24 ಕ್ಯಾರೆಟ್. ಹಬ್ಬಾ, ಎಷ್ಟೊಂದು ಮಿಣುಕ್ತಾ ಇದೆ. ನೋಡ್ದ, ರಾಜಿಯವರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಚಿಚುಗೆ ಒಳಗಡೆ ಹೊಟ್ಟೆ ಉರಿತಾ ಇದ್ರು ಕೂಡ ಹೊರಗಡೆ ನಗುತ್ತಾ, ತುನಿ ಚೆನ್ನಾಗಿದೆ, ಆದ್ರೆ ಅದು ಅಷ್ಟೊಂದು ಭಾರವಾಗಿ ಕುತ್ತಿಗೆಯಲ್ಲೆಲ್ಲ ಹಾಕೊಳ್ಳೋದು ಚೆನ್ನಾಗಿರಲ್ಲ. ಅದಕ್ಕೇನೆ ನಾನು ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡೋದು. ನನ್ ಗಂಡ ಅದಕ್ಕೆ ಚಿನ್ನ ಎಲ್ಲ ತೆಗಿಯೋದೇ ಇಲ್ಲ. ಸಿಂಪಲ್ ಆಗಿ ಇರೋದ ಅಥವಾ ನಿನ್ನ ಜಿಪ್ಪಣತನ? ಹೌದು, ಮೊನ್ನೆ ನಿನ್ ಗಂಡ ಏನೋ ಪಾರ್ಸಲ್ ಕಳ್ಸಿದ್ರಲ್ಲ, ಏನಿತ್ತು? ಕೇವಲ ಖರ್ಜೂರ, ಆಮೇಲೆ ಸೆಂಟ್ ಬಾಟಲಾ? ನೋಡು ಚೋಟು, ಅದು ಸಾಧಾರಣವಾದ ಪರ್ಫ್ಯೂಮ್ ಅಲ್ಲ, ಅದು ಅತ್ತರು. ಒಂದಿನ ಹಾಕೊಂಡ್ರೆ 1 ವಾರ ತನಕ ಇರುತ್ತೆ. ಮತ್ತೆ ಚಿನ್ನ ಎಲ್ಲ ತಗೊಂಬಂದು ತಿನ್ಲಿಕ್ಕ? ಚಿಚ್ಚು, ನನ್ ಗಂಡ ಕೂಡ ಪ್ರೀತಿಯಿಂದನೇ ಕಳ್ಸೋದು. ಮುಂದಿನ ವಾರ ಶಿವರಾತ್ರಿ ಅಲ್ವಾ, ಅದಕ್ಕೆ ರೇಷ್ಮೆ ಸೀರೆ ತೆಗೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಪ, ಅವರಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ಚಿಚ್ಚು ಅವಳ ಮನಸ್ಸಿನಲ್ಲಿ, ಇವಳು ವೇಷನು. ಇವಳ ಗಂಡ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾನೋ ಏನೋ. ಯಾವಾಗ ನೋಡಿದ್ರು ತುಂಬಾ ದುಡ್ಡು ಕಳಿಸ್ತಾನೆ, ಆದ್ರೆ ನನ್ ಗಂಡನೇ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಏನು ದುಡ್ಡಿಲ್ಲ ಅಂತ ಹೇಳ್ತಾರೆ. ರಾತ್ರಿ 9 ಗಂಟೆ ತುನಿಗುಬ್ಬಚ್ಚಿ ಊಟ ಮಾಡಿ ರಾಜಿಗೆ ಕಾಲ್ ಮಾಡೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ಲು. ದಿನ ಅವರಿಬ್ರು ಈ ಟೈಮ್ಗೆನೆ ಕಾಲ್ ಮಾತಾಡೋದು. ಇವತ್ತು ವಿಡಿಯೋ ಕಾಲ್ ಮಾಡ್ತೀನಿ. ಈ ಕುತ್ತಿಗೆಲಿದ ಹಾಕೊಂಡು ಪಳಪಳ ಅಂತ ಹೊಳಿತಿದ್ರೆ ಅವ್ರು ಸಂತೋಷ ಪಡ್ತಾರೆ. ತುನಿ ಕಾಲ್ ಮಾಡಿದ್ಲು, ರಿಂಗ್ ಆಗ್ಲಿಲ್ಲ. ನೀವು ಕಾಲ್ ಮಾಡುವ ವ್ಯಕ್ತಿ ಇವಾಗ ಸ್ವಿಚ್ ಆಫ್ ಅಲ್ಲಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದ ನಂಬರ್ ಯು ಆರ್ ಕಾಲಿಂಗ್ ಇಸ್ ಸ್ವಿಚ್ಡ್ ಆಫ್. ಅಯ್ಯೋ, ಏನಿದು ಸ್ವಿಚ್ ಆಫಾ? ಪಾಪ, ಕೆಲಸದಲ್ಲಿ ಇರ್ತಾರೆ, ಅದಕ್ಕೆ ಫೋನ್ ಚಾರ್ಜ್ ಇಲ್ಲ ಅನ್ಸುತ್ತೆ. 1 ಗಂಟೆ ಸಮಯ ನಂತರ ಮಾಡಿದ್ಲು, ಆವಾಗ್ಲೂ ಅದೇ ಮೆಸೇಜ್. ಬೆಳಿಗ್ಗೆ ಮಾಡಿದ್ಲು, ಸ್ವಿಚ್ ಆಫ್. ಮಧ್ಯಾಹ್ನ ಮಾಡಿದ್ಲು, ಸ್ವಿಚ್ ಆಫ್. ತುನಿಗೆ ಇವಾಗ ಭಯ ಶುರುವಾಯ್ತು. ಇದೇನು 24 ಗಂಟೆ ಆದ್ರೂ ಕೂಡ ಫೋನ್ನ ಆನ್ ಮಾಡಿಲ್ಲ. ರಾಜು ಅವರು ಇದುವರೆಗೆ ಹೀಗೆ ಮಾಡ್ಲೇ ಇಲ್ವಲ್ಲ. ನನ್ ಗಂಡನಿಗೆ ಏನಾದ್ರೂ ಆಗಿರ್ಬೋದಾ, ಅಥವಾ ಫೋನ್ ಮಿಸ್ ಮಾಡಿರ್ತಾರ? ಅಯ್ಯೋ, ನನ್ ಗಂಡನಿಗೆ ಯಾವಾಗ್ಲಿಗೆ ಆಗಿಲ್ವಲ್ಲ. 2ನೇ ದಿನ ಸಂಜೆ ಸಮಯ ತುನಿ ಹೆದರ್ಕೊಂಡು ಚೋಟು ಮನೆಗೆ ಹೋದ್ಲು. ತುನಿಯ ಕಣ್ಣೆಲ್ಲ ಕೆಂಪಾಗಿತ್ತು. ಚೋಟು, ಏನ್ ತುನಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಕಣ್ಣಲ್ಲೆಲ್ಲ ನೀರು ಯಾಕೆ? ನಿನ್ನೆಯಿಂದ ರಾಜು ಅವರು ಫೋನೇ ತೆಗ್ದಿಲ್ಲ. ಅವರಿಗೆ ಏನಾಯ್ತೋ ಏನೋ. ಅವರಿಗೆ ಏನೂ ಆಗಿರಲ್ಲ. ನಾನು ಯಾರ ಜೊತೆ ಕೇಳೋದು? ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ತುನಿ, ನೀನು ಟೆನ್ಷನ್ ಆಗ್ಬೇಡ. ಫೋನು ಸ್ವಿಚ್ ಆಫ್ ಆಗಿದೆ ಅಂದ್ರೆ ಅಲ್ಲಿ ಟವರ್ ಇರೋದಿಲ್ಲ, ಅಥವಾ ಏನಾದ್ರೂ ಒಂದು ಕೆಲಸದ ಮೇಲೆ ಇರ್ತಾರೆ. 1 ದಿನ 2 ದಿನದಲ್ಲಿ ಅವರೇ ಮಾಡ್ತಾರೆ. ಆವಾಗ್ಲೇ ಚಿಚು ಅಲ್ಲಿಗೆ ಬಂದ್ಲು. ಏನು, ರಾಜು ಅವರು ಫೋನ್ ತೆಗ್ದಿಲ್ವಾ? ಸ್ವಿಚ್ ಆಫ್? ಏನಿದು ಅಪಘಾತ? ಹೌದು ಚಿಚ್ಚು, ನಿನ್ನೆಯಿಂದ ಫೋನ್ ತೆಗಿತಾನೆ ಇಲ್ಲ. ಚಿಚು ನಾಟಕ ಶುರು ಮಾಡಿದ್ಲು. ಚಿಚ್ಚು, ನಾನು ನಿನ್ ಮೇಲೆ ಹೊಟ್ಟೆ ಕಿಚ್ಚಿಂದ ಹೀಗೆಲ್ಲ ಹೇಳ್ತಾ ಇಲ್ಲ. ಮೊನ್ನೆ ನನ್ ಗಂಡ ಫೋನ್ ಮಾಡುವಾಗ ಹೇಳಿದ್ರು, ಅಲ್ಲಿ ಈ ಗಂಡಸರು ಪಕ್ಷಿಗಳೆಲ್ಲ ಹೆಂಡತಿಯರು ಈ ಊರಲ್ಲಿ ಇದ್ರೆ ಅವರಲ್ಲಿ ಬೇರೆ ಹುಡುಗಿಯರ ಜೊತೆ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರಂತೆ. ನಿನ್ ಗಂಡ ಹಾಗೆ ಅಲ್ಲ, ನನ್ ಹೇಳಿದಷ್ಟೇ. ತುನಿ ಕೋಪದಿಂದ, ಚೋ, ಮಾತಾಡೋದ್ನ ನೋಡಿ ಮಾತಾಡು. ನನ್ ಗಂಡ ಹಾಗೆಲ್ಲ ಏನೂ ಇಲ್ಲ. ಅವರಿಗೆ ನಾನಂದ್ರೆ ಪ್ರಾಣ. ಏನೋ ಕೆಲ್ಸದ ಮೇಲೆ ಇರ್ತಾರೆ. ಅಯ್ಯೋ ತುನಿ, ನಿನ್ ಗಂಡ ಒಳ್ಳೆಯವರು. ನಾನು ನಿನ್ ಗಂಡನಿಗೆ ಏನೂ ಹೇಳಲಿಲ್ಲ. 24 ಗಂಟೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ, ಅದಕ್ಕೆ ಹೇಳ್ದೆ. ಸರಿ, ನೀನ್ ಧೈರ್ಯವಾಗಿರು. ಚಿಚು ಅಲ್ಲಿಂದ ಹೋದ್ಲು. ಆದ್ರೆ ಅವಳುಂಟು ಮಾಡಿದ ಆ ಸಂಶಯ ಅನ್ನುವ ರೋಗ ತುನಿ ಮನಸ್ಸೊಳಗಡೆ ಹಾಗೇನೇ ಇತ್ತು. ನಿಜವಾಗ್ಲೂ ರಾಜು ತನ್ನ ಮರ್ತೋದ್ನ ಏನು ಅಂತ ತುನಿ ಅಂದ್ಕೊಳ್ತಾ ಇದ್ಲು. ಹೀಗೆ 10 ದಿನಾನೂ ಆಯ್ತು. ತುನಿ ಫೋನ್ ಮಾಡ್ತಾನೆ ಇದ್ಲು. ರಾಜು ಫೋನ್ ಅಂತೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇತ್ತು. ತುನಿ ಮುಖದಲ್ಲಿದ್ದ ಕಳೆ ಹೋಯ್ತು. ಅವಳು ತುಂಬಾ ಸಪುರಾಗ್ತಾ ಇದ್ಲು. ಇನ್ನೊಂದು ಕಡೆ ಮಹಾಶಿವರಾತ್ರಿ ದಿನಾನೂ ಬಂತು. ಆದ್ರಿಂದ ಊರಿನ ಮಧ್ಯದಲ್ಲಿ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ಊರಿನ ಪ್ರಜೆಗಳೇ, ಇವತ್ತು ಶಿವರಾತ್ರಿ. ನಮ್ಮ ಊರಿನಲ್ಲಿ ಶಿವನಿಗೆ ಇವತ್ತು ರಾತ್ರಿ ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀನಿ. ಮುಖ್ಯವಾಗಿ ದಂಪತಿಗಳು ಸೇರಿ ಲಿಂಗ ಪೂಜೆಯನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಹುಟ್ಟುತ್ತೆ.
ಚಿಚ್ಚು ತಕ್ಷಣ ಎದ್ದು ಆ ಮಗಿಯವರೇ ಒಂದು ಸಂದೇಹ. ಆ ಏನ್ ಚಿಚ್ಚು? ಆ ದಂಪತಿಗಳಂದ್ರೆ ನನ್ ಗಂಡ ದುಬೈಯಲ್ಲಿದ್ದಾರೆ. ಫೋನಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಏನಾದ್ರೂ ತೊಂದ್ರೆ ಆಗ್ಬೋದಾ? ಇದು ಸರಿಯಾದ ಪ್ರಶ್ನೆ. ಗಂಡ ವಿಡಿಯೋ ಕಾಲಲ್ಲಿ ಇದ್ರೂ ಕೂಡ ನೀವು ಮಾತಾಡ್ಬೋದು. ಹಾಗೇನೆ ಗಂಡ ಚೆನ್ನಾಗಿದ್ದಾನೆ ಅಂತ ನಿಮ್ ಮನ್ಸಿಗೆ ಗೊತ್ತಾದ್ರೆ ನೀವು ಕೂಡ ಪೂಜೆ ಮಾಡ್ಬೋದು. ಅವಾಗ ಚಿಚುಕಾಗೆ ನಗುತ್ತಾ, ಗಂಡ ಕ್ಷೇಮವಾಗಿದ್ರೆ ಯಾರ್ ಬೇಕಾದ್ರೂ ಪೂಜೆ ಮಾಡ್ಬೋದಾ? ಹಾಗಾದ್ರೆ ಗಂಡ ಫೋನೇ ಮಾಡದಿರೋರು, ಗಂಡ ಬಿಟ್ಟು ಹೋಗಿರೋರು ಅವ್ರು ಮಾಡ್ಬೋದಾ? ಚಿಚ್ಚು, ನೀನ್ ಯಾರ ಬಗ್ಗೆ ಮಾತಾಡ್ತಿದೀಯಾ? ಇನ್ನು ಯಾರ ಬಗ್ಗೆ? ನಮ್ ತುನಿಯ ಬಗ್ಗೆನೇ ಮಾತಾಡ್ತಿದೀನಿ. ತುನಿಯ ಗಂಡ ರಾಜು ಫೋನ್ ಮಾಡಿ 10 ದಿನಗಳಾಯಿತು. ಅವರು ಇದ್ದಾರೋ ಇಲ್ವೋ ಅಥವಾ ಬೇರೆ ಸಂಬಂಧ ಏನಾದ್ರೂ ನೋಡ್ಕೊಂಡಿದ್ದಾರೋ ನಮಗೆ ಏನ್ ಗೊತ್ತು. ಅದಕ್ಕೇನೆ ಮನಸ್ಸಲ್ಲಿ ಸಂದೇಹ ಇಟ್ಕೊಂಡು ಈ ಪವಿತ್ರವಾದ ಪೂಜೆಗೆ ತುನಿ ಕೂತ್ಕೊಳ್ಳೋದು ಯೋಗ್ಯವಲ್ಲ. ಎಲ್ರೂ ಶಾಕ್ ಆದ್ರು. ಟುನಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಾಗ ಟುನಿ ತುಂಬಾ ಕೋಪದಿಂದ, ಚಿಚ್ಚು, ಏನೇ ಮಾತಾಡ್ತಿದೀಯಾ? ಬಾಯಿ ಇದೆ ಅಂತ ಎಷ್ಟು ಬೇಕಾದ್ರೂ ಮಾತಾಡೋದಾ? ನನ್ ಗಂಡ ನನ್ಗೆ ಫೋನ್ ಮಾಡಿಲ್ಲ ಅಂದ್ರೆ ಜೀವಂತವಾಗಿಲ್ಲ ಅಂತನಾ ಅಥವಾ ನನ್ನ ಬಿಟ್ಟು ಹೋಗಿದ್ದಾರೆ ಅಂತನಾ? ಹುಷಾರಾಗಿ ಮಾತಾಡು. ನಾನು ಇರುವ ಮಾತೆ ಹೇಳ್ತಾ ಇರೋದು ತುನಿ. 10 ದಿನ ಅಂದ್ರೆ ಸಾಧಾರಣವಾದ ವಿಚಾರನ. ನಿನ್ ಗಂಡನಿಗೆ ಏನಾಯ್ತು ಏನೋ ಅಂತ ಗೊತ್ತಿಲ್ಲ. ಮಗಿಯವ್ರೆ, ನಾನ್ ಹೇಳೋದನ್ನ ಕೇಳಿ. ತುನಿ ಇವಾಗ ಅಪವಿತ್ರವಾಗಿರೋವಳು ಅಂತವಳು ಈ ಪೂಜೆಗೆ ಕೂತ್ಕೊಂಡ್ರೆ ಈ ಪೂಜೆ ಪವಿತ್ರವಾಗಿರುತ್ತಾ? ಚಿಚ್ಚಿ ಹೇಳದ್ ಕೂಡ ಪಾಯಿಂಟೇ. ಗಂಡ ಹೇಗಿದ್ದಾರೆ ಏನು ಅಂತ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗದೆ ತುನಿ ಈ ಪೂಜೆಯಲ್ಲಿ ಕೂತ್ಕೊಳ್ಳಕ್ಕೆ ಸರಿ ಆಗೋದಿಲ್ಲ. ತುನಿ, ನಿನ್ ಗಂಡ ಫೋನ್ ಮಾಡಿದ್ಮೇಲೆ ನೀನ್ ಈ ಪೂಜೆಯನ್ನು ಮಾಡ್ಬೋದು. ಈ ಸಲ ಈ ಪೂಜೆಗೆ ನಿನ್ ಪಕ್ಕದಲ್ಲೇ ನಿಂತ್ಕೋ. ಇದು ಅನ್ಯಾಯ ಮಗಿಯವ್ರೆ. ನನ್ ಗಂಡ ನನ್ ಜೊತೆ ಇಲ್ಲದಿದ್ರೆ ಏನು? ನನ್ ಮನ್ಸಲ್ಲಿ ಇದ್ದಾರೆ ಅಲ್ವಾ? ಅವರು ನನ್ ಮನ್ಸೊಳಗೆ ಪವಿತ್ರವಾಗಿ ಇದ್ದಾರೆ. ನನ್ನ ಪೂಜೆ ಮಾಡೋದ್ ಬೇಡ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ತುನಿ, ಇಲ್ ನೋಡು, ನಿನ್ ಗಂಡ ನಿನ್ ಜೊತೆ ಇಲ್ಲ. ಈ ದೇವಸ್ಥಾನ ಸಾರ್ವಜನಿಕರಿಗೆ ಒಂದೇ ದೇವಸ್ಥಾನ. ಅದ್ರಿಂದ ನೀನು ಅಪವಿತ್ರತೆಯಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಬಾರ್ದು. ನಿನ್ ಗಂಡ ಇದ್ದಾರೋ ಇಲ್ವೋ ಅಥವಾ ಇನ್ಯಾರನ್ನಾದ್ರೂ ಕಟ್ಕೊಂಡಿದ್ದಾರೋ ಈ ವಿಷಯ ನಿನ್ಗೇನಾದ್ರೂ ಗೊತ್ತಾ? ತುನಿ ಅಳುತ್ತಾ, ನನ್ ಗಂಡನ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಆಮೇಲೆ ನಿನ್ ನಾಲಿಗೆನ ಕತ್ತರಿಸ್ಬಿಡ್ತೀನಿ. ನನ್ ಗಂಡ ಖಂಡಿತ ಬರ್ತಾರೆ. ನನ್ಗೋಸ್ಕರ ಬಂದೇ ಬರ್ತಾರೆ. ನಂಗ್ ನಂಬಿಕೆ ಇದೆ. ಏನು ಬರ್ತಾರ? 10 ದಿನದಿಂದ ಬರದೇ ಇರುವ ಮನುಷ್ಯ ಇನ್ನು ಯಾವಾಗ ಬರ್ತಾರೆ? ಇದು ವಾಸ್ತವದ ಸಂಗತಿ. ತುನಿ, ನೀನು ಕನ್ಸ್ ಕಾಣ್ಬೇಡ. ತುನಿಯಿಂದ ಅದು ತಡ್ಕೊಳಕ್ಕಾಗದೆ ಅಲ್ಲೇ ಕೂತ್ಕೊಂಡು ಅವಳು ಜೋರಾಗಿ ಅಳ್ತಾ ಇದ್ಲು. ತುನಿಗೇನೆ ಸಮಾಧಾನವಿಲ್ಲ. ಅದರಿಂದ ತುನಿ ಈ ಪೂಜೆಯಲ್ಲಿ ಕೂತ್ಕೋಬಾರ್ದು. ಇದೇ ಫೈನಲ್. ಆ ದಿನ ಸಂಜೆ ಸಮಯ ಊರೆಲ್ಲ ಲೈಟ್ ಅಲಂಕಾರ ಮಾಡಿತ್ತು. ಪಕ್ಷಿಗಳೆಲ್ಲರೂ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಬಂದ್ರು. ತುನಿ ಕೂಡ ಬುಜ್ಜಿನ ಕರ್ಕೊಂಡು ಹೂಬುಟ್ಟಿನ ತಗೊಂಡ್ ಬಂದಾಗ ಚಿಚುಕಾಗೆ ಅದನ್ನ ನೋಡಿ ಮಹಿಹದ್ದಿನ ಹತ್ತಿರ ಹೋಗಿ ರಹಸ್ಯವಾಗಿ, ಅವ್ರೆ, ತುನಿ ಅಪವಿತ್ರತೆಯಿಂದ ಕೂಡಿದಾಳೆ. ಅವಳ ಮಾತ್ರ ಈ ಪೂಜೆಯಲ್ಲಿ ಕೂರಿಸ್ಬೇಡಿ. ಆಮೇಲೆ ಪೂಜೆಗೇನೆ ಅಪವಿತ್ರತೆ ಬಂದ್ಬಿಡುತ್ತೆ. ಅದಕ್ಕೆ ನನ್ ಮಾತ್ ಕೇಳಿ. ಅದನ್ನು ಕೇಳಿ ಮಹಿಹದ್ದು, ಹೌದು ಚಿಚ್ಚು, ನಾವು ಈ ಕೆಲ್ಸವನ್ನು ಮಾಡ್ಬಾರ್ದು. ಇಲ್ಲಿ ನೋಡು ತುನಿ, ನೀನು ದೇವಸ್ಥಾನದೊಳಗೆ ಬರ್ಬೇಡ. ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಕೈ ಮುಗಿ. ಬುಜ್ಜಿನ ಕೂಡ ಇಲ್ಲೇ ಇರಿಸ್ಕೋ. ತುನಿ ಗುಬ್ಬಚ್ಚಿ ಅಳುತ್ತಾ, ಏನ್ ಮಗಿಯವ್ರೆ, ನಾನು ಅನಾಥೇನಾ? ನನ್ ಗಂಡನಿಗೆ ಫೋನ್ ಸಿಕ್ಕಿಲ್ಲ ಅಂತ ಅವ್ರಿಗೆ ಏನಾದ್ರೂ ಒಂದು ಆಗಿದೆ ಅಂತ ನೀವು ನಂಬ್ತೀರಾ? ಹಾಗೆಲ್ಲ ಮಾತಾಡ್ಬೇಡ ತುನಿ. ರೂಲ್ಸ್ ಅಂದ್ರೆ ರೂಲ್ಸೇ. ನೀನು ನಿನ್ ಮಗಳು ದೇವಸ್ಥಾನದೊಳಗೆ ಬರ್ಬೇಡಿ. ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ತುನಿ ಚೋಟು ಇಬ್ರು ದೇವಸ್ಥಾನದ ಮೆಟ್ಟಿಲಲ್ಲೇ ಕೂತ್ಕೊಂಡಿದ್ರು. ತುನಿ ಅಳ್ತಾ ಇದ್ಲು. ಅವಾಗ ಚೋಟು ಅಲ್ಲಿಗೆ ಬಂದ್ಲು. ಅವಳು ತುನಿನ ನೋಡಿ ಅಲ್ಲೇ ನಿಂತ್ಕೊಂಡ್ಲು. ತುನಿ, ನೀನು ಚಿಂತೆ ಮಾಡ್ಬೇಡ. ನೀನು ಒಳ್ಳೆಯವಳು. ಆ ದೇವರು ಖಂಡಿತವಾಗಿ ಮೇಲೆಯಿಂದ ಇಲ್ಲಿ ನಡೆಯೋ ವಿಚಾರವನ್ನೆಲ್ಲ ನೋಡ್ತಾ ಇದ್ದಾನೆ. ಅವ್ನು ನಿಂಗೆ ಸಹಾಯ ಮಾಡ್ತಾನೆ. ನೀನು ದುಃಖ ಪಡ್ಬೇಡ. ಇಲ್ಲೇ ಕೂತ್ಕೊಂಡು ಪೂಜೆ ಮಾಡು. ಚೋಟು ದೇವಸ್ಥಾನದೊಳಗಡೆ ಹೋದ್ಲು. ಅವಮಾನ ತಡ್ಕೊಳಕ್ಕಾಗದೆ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಂದ ಮನೆಗೆ ಹೊರಟ್ರು. ಸರಿಯಾಗಿ ಆ ಸಮಯದಲ್ಲಿ ಊರಿನ ಬಸ್ ಸ್ಟಾಪ್ ಹತ್ರ ಒಂದು ಬಸ್ ಬಂದು ಇಳಿತು. ಆ ಬಸ್ಸಿಂದ ಸ್ಟೈಲ್ ಆಗಿ ರಾಜು ಗುಬ್ಬಚ್ಚಿ ಕೆಳಗಡೆ ಇಳಿದ. ರಾಜು ತುಂಬಾನು ಖುಷಿಯಾಗಿ, ಅಬ್ಬಾ, ನಾನು ಊರಿಗೆ ಬಂದಾಯ್ತು. 10 ದಿನದಿಂದ ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿದೀನಿ. ಪಾಪ ತುನಿ ತುಂಬಾ ಬೇಜಾರಾಗಿರ್ತಾಳೆ. ಇದೆಲ್ಲ ಸರ್ಪ್ರೈಸ್ಗೋಸ್ಕರನೇ. ರಾಜು ಊರೊಳಗಡೆ ಸ್ಟೈಲ್ ಆಗಿ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಕುಹುಬಾತುನ ನೋಡ್ದ. ಏಯ್ ಕುಹು, ಹೇಗಿದ್ದೀಯಾ? ಶಿವರಾತ್ರಿ ಹಬ್ಬ ಎಲ್ಲ ಹೇಗೆ ನಡೀತಾ ಇದೆ? ನನ್ ಮಗಳು ಹೆಂಡತಿ ದೇವಸ್ಥಾನದ ಹತ್ರ ಇದ್ದಾರಾ? ಕುಹು ರಾಜುನ ನೋಡಿ ತುಂಬಾನೇ ಶಾಕ್ ಆದ್ಲು. ಅಯ್ಯೋ ಅಯ್ಯೋ, ರಾಜಿ ಅವ್ರೆ, ನೀವು ಜೀವಂತವಾಗಿದ್ದೀರಾ? ನಿಮಗೆ ಏನೋ ಆಯ್ತು ಅಂತ ಊರಿನವರೆಲ್ಲ ತಿಳ್ಕೊಂಡಿದೀವಿ. ಪಾಪ ತುನಿ ಬುಜ್ಜಿ ಕೂಡ ಅಳ್ತಾ ಇದ್ರು. ನನಗೇನಾಯ್ತು? ಸರ್ಪ್ರೈಸ್ ಮಾಡೋಣ ಅಂತ ಫೋನ್ನ ಆಫ್ ಮಾಡಿದೆ ಅಷ್ಟೇ. ಸರಿ, ನಾನಿವಾಗ ಮನೆಗೆ ಹೊರಡ್ತೀನಿ. ರಾಜು ಅವ್ರೆ, ನಿಂತ್ಕೊಳ್ಳಿ. ಮೊದ್ಲು ಈ ವಿಷಯವನ್ನು ತುನಿಗೆ ಹೇಳ್ಬೇಕು. ತುನಿ ತುಂಬಾನೇ ದುಃಖ ಪಡ್ತಿದ್ಲು. ಕುಹು ತಕ್ಷಣ ದೇವಸ್ಥಾನಕ್ಕೆ ಹೋದ್ಲು. ರಾಜು ಆ ಕಡೆ ಅವನ ಮನೆಗೆ ಹೋದ. ಮನೆ ಬಾಗಿಲನ್ನ ತೆರ್ಕೊಂಡು ಸರ್ಪ್ರೈಸ್ ಅಂತ ಕಿರಿಸ್ದ. ಆದ್ರೆ ಮನೆಯೊಳಗಡೆ ಯಾರೂ ಇಲ್ಲ. ಮನೆಯಲ್ಲಿ ಒಂದು ಲೈಟ್ ಕೂಡ ಆನ್ ಆಗಿಲ್ಲ.
ಓಹೋ, ಇವತ್ತು ಶಿವರಾತ್ರಿ ಅಲ್ವಾ, ಎಲ್ಲರೂ ದೇವಸ್ಥಾನದ ಬಳಿ ಇರ್ತಾರೆ, ಅಲ್ಲಿಗೆ ಹೋಗ್ತೀನಿ. ರಾಜು ದೇವಸ್ಥಾನಕ್ಕೆ ಹೊರಟ. ಅಷ್ಟರಲ್ಲಿ ಕುಹು ಹೋಗಿ ಚೋಟು ಹತ್ರ ಎಲ್ಲ ವಿಷಯನೂ ಹೇಳಿದ್ಲು. ಚೋಟು, ರಾಜು ಅವರು ಬಂದಿದ್ದಾರೆ, ಇವಾಗಷ್ಟೇ ನೋಡ್ದೆ ನಾನು. ಹೌದಾ, ನಿಜನಾ? ಆದ್ರೆ ತುನಿ ಇಲ್ಲಿ ಇಲ್ವಲ್ಲ, ಅವಳು ಎಲ್ಲೋ ಹೊರಟೋದ್ಲು. ಬಾ, ಅವಳನ್ನ ಹುಡ್ಕೋಣ. ಕುಹು ಚೋಟು ಇಬ್ರು ಕೂಡ ಟುನಿನ ಹುಡ್ಕೊಂಡು ಹೋದ್ರು. ಈ ಕಡೆ ರಾಜು ದೇವಸ್ಥಾನದೊಳಗಡೆ ಹೋದ. ರಾಜು ಒಳಗಡೆ ಬಂದಿದ್ದನ್ನ ನೋಡಿ ಮಹಿಹದ್ದು ಹಾಗೂ ಚಿಚು ಇಬ್ರು ಆಶ್ಚರ್ಯಪಟ್ರು. ಅವ್ರಿಗೇನ್ ಹೇಳೋದಂತ ಅರ್ಥ ಆಗ್ಲಿಲ್ಲ. ಅಯ್ಯಯ್ಯೋ, ಅಯ್ಯೋ ದೆವ್ವ, ಅಯ್ಯೋ ರಾಜು ಅವ್ರೆ, ನೀವು ಜೀವಂತವಾಗಿದ್ದೀರಾ? ಯಾವಾಗ ಬಂದ್ರಿ? ಏನ್ ಚಿಚ್ಚು ಅವ್ರೆ ಹಾಗೆ ಕೇಳ್ತಾ ಇದ್ದೀರಾ? ನಾನ್ ಬದುಕೆ ಇದ್ದೀನಲ್ಲ, ತುನಿಯಲ್ಲಿ. ಮಹಿಹದ್ದು ಬೇಜಾರಿಂದ, ರಾಜು, ನನ್ನನ್ನು ಕ್ಷಮಿಸಿ. ನೀವು ಇಲ್ಲ, ನಿಮಗೇನೋ ಆಗಿದೆ ಅಂತ ನಾವೆಲ್ಲರೂ ತುನಿನ ದೇವಸ್ಥಾನದೊಳಗೇನೆ ಪೂಜೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತುನಿ ಕೂಡ ದುಃಖ ಪಟ್ಕೊಂಡು ಹೊರಟೋದ್ಲು. ರಾಜುಗೆ ಕೋಪ ಬಂತು. ಅವಾಗ ಚೋಟು ಕುಹು ಇಬ್ರು ಅಲ್ಲಿಗೆ ಬಂದ್ರು. ರಾಜು ಅವ್ರೆ, ತುನಿ ಬುಜ್ಜಿ ಮನೆಯಲ್ಲೂ ಕಾಣ್ತಾ ಇಲ್ಲ. ಅವ್ರು ಎಲ್ಲಿಗೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಅವ್ರನ್ನ ಹುಡುಕ್ತಾ ಇದ್ದೀವಿ. ಚೋಟು ಕೋಪದಿಂದ ಚಿಚುನ ನೋಡಿ ಬೈದ್ಲು. ಹೊಡೆದ ಚಿಚ್ಚು, ಇದೆಲ್ಲ ನಿನ್ನಿಂದಾನೆ. ಈ ರೀತಿ ಕಳ್ಳಿ ಹಾಗೆ ಮುಖ ಇಟ್ಕೊಂಡು ಯಾಕೆ ನೀನು ತುನಿಗೆ ಬೇಡದ ಮಾತೆಲ್ಲ ಹೇಳಿದ್ದು? ನಿನ್ಗೆ ತುನಿ ಅಂದ್ರೆ ಇಷ್ಟನೇ ಇಲ್ಲ. ಯಾವಾಗ ನೋಡಿದ್ರು ಏನಾದ್ರು ಒಂದ್ ಹೇಳ್ತಾ ಇರ್ತೀಯ. ಅವಳಿಗೆ ಏನಾದ್ರು ಒಂದ್ ಆಗ್ಬೇಕು. ಯಾರು ದುಃಖ ಪಡ್ಬೇಡಿ. ತುನಿಗೆ ದುಃಖ ಆದ್ರೆ ಅವಳು ಎಲ್ಲಿ ಇರ್ತಾಳೆ ಅಂತ ನನಗ್ ಗೊತ್ತು. ನೀವೆಲ್ಲ ನನ್ ಜೊತೆ ಬನ್ನಿ. ರಾಜು ಆ ಕತ್ಲಲ್ಲಿ ಎಲ್ಲನ್ನ ಕರ್ಕೊಂಡು ನದಿ ತೀರಕ್ಕೆ ಹೋದ. ನದಿ ತೀರದಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂತ್ಕೊಂಡು ಅಳ್ತಾ ಇದ್ದಾಗ ರಾಜು ಅಲ್ಲಿಗೆ ಬಂದ. ತುನಿ, ಬುಜ್ಜಿ ಹಾಗಂತ ಕರೆದಾಗ ಇಬ್ರು ಹಿಂದೆ ತಿರುಗಿ ನೋಡಿದ್ರು. ರಾಜುನ ನೋಡಿದಾಗ ಅವರಿಬ್ರು ತುಂಬಾನೇ ಸಂತೋಷಪಟ್ರು. ರಾಜು ಅವ್ರೆ, ಟುನಿ ಬುಜ್ಜಿ ಇಬ್ರು ಬಂದು ರಾಜುನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಟುನಿ ಜೋರಾಗಿ ಅಳ್ತಾ ಇದ್ಲು. ಎಲ್ಲಿರಿ ಹೋಗಿದ್ರಿ? ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಟ್ಟಿದ್ರಿ. ಎಲ್ಲರೂ ನೀವು ನನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ರಿ ಅಂದಾಗ ನಾನು ಎಷ್ಟು ದುಃಖ ಪಟ್ಟೆ ಗೊತ್ತಾ? ರಾಜು ಟುನಿ ಕಣ್ಣೀರನ್ನ ಒರೆಸಿ, ಸಾರಿ ತುನಿ, ಐ ಆಮ್ ವೆರಿ ಸಾರಿ. ನಾನ್ ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದು, ಆದ್ರೆ ಅದು ನಿನಗೆ ಇಷ್ಟೊಂದು ತೊಂದರೆ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ಯಾವತ್ತೂ ಕೂಡ ನಿನಗೆ ಈ ರೀತಿ ಕಷ್ಟವನ್ನು ಕೊಡೋದಿಲ್ಲ. ನನ್ನ ಕ್ಷಮಿಸು. ಅಪ್ಪ, ನೀವು ಬಂದ್ರಿ, ಇನ್ ಮುಂದೆ ನಮಗೆ ಯಾವ ಭಯನೂ ಇಲ್ಲ. ಅಷ್ಟರಲ್ಲಿ ಎಲ್ರೂ ಅಲ್ಲಿಗೆ ಬಂದ್ರು. ಚೋಟು, ಕುಹು, ಮಹಿಹದ್ದು ಎಲ್ರು ಕೂಡ. ಚಿಚಿಗೆ ಮಾತ್ರ ತುಂಬಾನು ಭಯ ಆಗ್ತಾ ಇತ್ತು. ಆವಾಗ ಚಿಚು ಸ್ವಲ್ಪ ಮುಂದ್ಗಡೆ ಬಂದು, ಅಯ್ಯೋ, ಏನ್ ರಾಜಣ್ಣ, ನೀವು ತುನಿನ ಇಷ್ಟೊಂದು ಕಷ್ಟ ಕೊಟ್ಬಿಟ್ರಿ. ಪಾಪ, ನೀವು ಬರದೆ ತುನಿ ಎಷ್ಟೊಂದು ದುಃಖ ಪಟ್ಲು ಗೊತ್ತಾ? ನಾನು ಕೂಡ ತುನಿಗೆ ಹೇಳಿದ್ದೆ ರಾಜು ಅಣ್ಣ ಬರ್ತಾರೆ ಅಂತ. ಸರಿ ಸರಿ, ಇವಾಗ ಬಂದ್ರಿ ಅಲ್ವಾ? ಸಾಕೆ ನಿನ್ ನಾಟಕ ನಿಲ್ಸೆ. ನೀನ್ ತಾನೇ ಅವರು ಇರಲ್ಲ ಅಂತ ಹೇಳಿದ್ದು. ಸರಿ ಸರಿ, ನಾನ್ ಬಂದಿದ್ದು ಬಂದಾಯ್ತಲ್ವಾ. ಇನ್ ಮುಂದೆ ಎಲ್ಲರೂ ಸಂತೋಷವಾಗಿರೋಣ. ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಎಲ್ರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ರು. ಟುನಿ ಹಾಗೂ ರಾಜು ಇಬ್ರು ಕೂತ್ಕೊಂಡು ಪೂಜೆನೂ ಮಾಡಿದ್ರು. ಅವ್ರ ಪಕ್ಕದಲ್ಲಿ ಚಿಚುಕಾಗೇನೋ ನಿಂತ್ಕೊಂಡಿದ್ಲು. ಓಂ ನಮಃ ಶಿವಾಯ ಹಾಗಂತ ಹೇಳ್ತಾ ಇದ್ಲು. ಆ ದಿನ ಶಿವರಾತ್ರಿ. ಎಲ್ರೂ ರಾತ್ರಿ ಇಡೀ ಜಾಗರಣೆ ಕೂತ್ಕೊಂಡಿದ್ರು. ರಾಜು ಕೊಟ್ಟ ಸರ್ಪ್ರೈಸ್ ಸ್ವಲ್ಪ ಟೆನ್ಷನ್ ಕೊಟ್ರು ಕೂಡ ಕೊನೆಗೆ ಸಂತೋಷನ ಕೊಟ್ಟಿತ್ತು.